ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೇನು ಶ್ರಾವಣ ಸಮೀಪ ಬರ್ತಾ ಇದೆ. ಇವಾಗ ಆಷಾಢ ಆಗಿದ ತಕ್ಷಣವೇ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ರಾಖಿಗಳನ್ನು ನೀವು ಹೊರಗಡೆ ದುಡ್ಡು ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ತುಂಬಾ ಗ್ರ್ಯಾಂಡಾಗಿ ರಾಖಿಗಳನ್ನು ಒಂದು 5 ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೋಬೋದು. ಯಾವ ಥರ ಅಂತ ತೋರಿಸ್ತೀನಿ. ನಿಮಗೆ ಕ್ರೋಶ ಬರುತ್ತೆ ಅಂದರೆ, ಸೀರೆ ಕುಚ್ಚು ಹಾಕ್ತೀವಲ್ಲ ಆ ಥರ ಕ್ರೋಶ ಬರುತ್ತೆ ಅಂದರೆ ನೀವೇ ನಿಮ್ಮ ಕೈಯಾರೆ ರಾಖಿಗಳನ್ನು ಮಾಡ್ಕೋಬೋದು. ಕ್ರೋಶ ಬರಲ್ಲ ಅಂದರೆ ಕ್ರೋಶ ಇಲ್ಲದೆ ಇರುವಂತಹ ರಾಖಿಗಳನ್ನು ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಬರೀ ನೋಡಿ, ಈ ಥರ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಡಿಫ್ರೆಂಟಾಗಿ ಕೂಡ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಮೊದಲು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಈ ಬೀಡನ್ನು ಬಳಸ್ತಾ ಇದ್ದೀನಿ. ಹಾಗೆ ರಿಂಗ್ ಬೀಡನ್ನು ತೊಗೊಂಡಿದ್ದೀನಿ. ಸೀರೆ ಕುಚ್ಚು ಯಾರೆಲ್ಲ ಹಾಕ್ತೀರಾ ಅವ್ರ ಹತ್ರ ಈ ಥರ ಎಲ್ಲ ಮಟೀರಿಯಲ್ಸ್ಗಳು ಅವೈಲೇಬಲ್ ಇರುತ್ತೆ. ನೀವು ಹೊರಗಡೆ ಹೋಗಿ ತರೋದಕ್ಕಿಂತ ನೀವೇ ನಿಮ್ಮ ಕೈಯಾರೆ ಮಾಡ್ಕೋಬೋದು. ಇವನ್ ನೀವು ಇದನ್ನು ಸೇಲ್ ಕೂಡ ಮಾಡ್ಬೋದು. ಹಾಗೆ ನಾನು ಇದಕ್ಕೆ ಕ್ರೋಶ ನೀಡಲ್ ಬಂದು 0.75 mm ಈ ನೀಡಲನ್ನು ಬಳಸ್ತಾ ಇದ್ದೀನಿ. ಹಾಗೆ ಸೀರೆಗೆ ಹಾಕ್ತೀವಲ್ಲ ಸಿಲ್ಕ್ ಥ್ರೆಡ್ಡು, ಅದೇ ದಾರವನ್ನು 6 ದಾರ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ನೋಡಿ, ಇದನ್ನು ನಾವು 6 ದಾರ ರಿಂಗ್ ಬೀಡ್ ಒಳಗಡೆ ಹಾಕಬೇಕು. ಈ ಥರ ಹಾಕಿ ಇದಕ್ಕೆ ನಾರ್ಮಲ್ ಆಗಿ ಗಂಟುಗಳನ್ನು ಕಟ್ಕೊಳ್ಳಿ. 1-2 ಗಂಟನ್ನು ಹಾಕಿ. ಈ ಥರ ತುಂಬ ಸಿಂಪಲ್ ಆಗಿದೆ, ಹಾಕೋದಕ್ಕೂ ಕೂಡ ಈಸಿ ಆಗಿದೆ, ಹಾಗೆ ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ ಬರುತ್ತೆ. ದುಡ್ಡು ಖರ್ಚು ಮಾಡೋ ಬದಲು ನೀವೇ ನಿಮ್ಮ ಕೈಯಾರೆ ರಾಖಿಗಳನ್ನು ಗ್ರ್ಯಾಂಡಾಗಿ ಮಾಡ್ಕೋಬೋದು. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಓಕೆ, ಈ ಥರ ಗಂಟನ್ನು ಕಟ್ಟಿದ ಮೇಲೆ ಇಲ್ಲಿ ಗಂಟು ಹಾಕಿರ್ತೀವಲ್ಲ ಅದರ ಕೆಳಗಡೆ ಗ್ಯಾಪ್ ಬಂದಿರುತ್ತೆ, ಅಲ್ಲಿ ನೀಡಲ್ನ ಹಾಕಿ ಈ ಥರ ದಾರನ ತಂದು ಒಂದು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥ್ರೆಡ್ ಇದೆಯಲ್ಲ, ಇದನ್ನು ಹಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ಈ ದಾರನ ಈ ಥರ ತಂದು ಸೂಜಿ ಮೇಲೆ ಇವಾಗ ಎಷ್ಟು 3 ದಾರ ಬಂದಿದೆ. 2 ದಾರನ 1 ಮಾಡ್ಕೊಳ್ಳಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದನ್ನು ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಬನ್ನಿ. ಯಾವುದೇ ರೀತಿಯ ಗಮ್ ಹಚ್ಚೋ ಅವಶ್ಯಕತೆ ಇಲ್ಲ. ಈ ಥರ ನಾವು ಡಬಲ್ ಕ್ರೋಶ ಕಂಬ ವರ್ಕನ್ನು ಮಾಡ್ತಾ ಹೋಗಬೇಕು. ರಿಂಗ್ ಬೀಡ್ ಕಂಪ್ಲೀಟ್ ಆಗೋವರೆಗೂ ಈ ಥರ ಮಾಡ್ತಾ ಬನ್ನಿ. ಸೀರೆ ಕುಚ್ಚು ಯಾರೆಲ್ಲ ಹಾಕ್ತೀರಾ ಕ್ರೋಶ ವರ್ಕು, ಡಬಲ್ ಕ್ರೋಶ ಕಂಬ ಯಾವ ಥರ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಬಿಗಿನರ್ಸ್ ವಿಡಿಯೋ ಚೆಕ್ ಮಾಡಿ, ನನ್ನ ಚಾನಲ್ನಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ವಿಡಿಯೋನ ಕಳಿಸ್ಕೊಡ್ತೀನಿ, ವಿಡಿಯೋ ಲಿಂಕ್. ಇದು ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಅದರ ಒಳಗಡೆ ಹೋಗ್ಬಿಡುತ್ತೆ. ಯಾವುದೇ ರೀತಿಯ ಥ್ರೆಡ್ ಕಾಣಿಸೋದಿಲ್ಲ. ನಾನೀಗ ಇದನ್ನು ಪೂರ್ತಿಯಾಗಿ ಡಬಲ್ ಕ್ರೋಶ ಕಂಬನ ಮಾಡ್ತೀನಿ. ನೋಡಿ, ಈ ಥರ ಹಾಕ್ತಾ ಹಾಕ್ತಾ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ಅದು ಒಳಗಡೆ ಬಂದುಬಿಟ್ಟಿದೆ, ಕಾಣ್ತಾ ಇಲ್ಲ. ಈ ಥರ ಹಾಕ್ತಾ ಬಂದುಬಿಡಿ, ಎಲ್ಲೂ ಕೂಡ ಗಮ್ ಹಚ್ಚೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ ಒಳಗಡೆ ಬಂದಿದೆ, ಕಾಣಿಸೋದಿಲ್ಲ. ನಾನೀಗ ಪೂರ್ತಿಯಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ನೋಡಿ, ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಡಬಲ್ ಕ್ರೋಶ ಕಂಬ. ಇವಾಗ ಸ್ಟಾರ್ಟಿಂಗಲ್ಲಿ ಇಲ್ಲಿ ಒಂದು ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ. ಓಕೆ, ಇಲ್ಲಿ ಒಂದು ಲಾಕ್ ಮಾಡಿಕೊಂಡೆ. ಇವಾಗ ನಾನಿಲ್ಲಿ ಒಂದು ಚೈನ್ ಹಾಕ್ಕೊಂಡು ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ಬೀಡ್ಗಳನ್ನು ಹಾಕ್ತೀನಿ. 3 mm ಬೀಡ್ ತಗೊಂಡಿದ್ದೀನಿ. ಈ ಬೀಡನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿದ್ದೀವಲ್ಲ ಅದರ ಮೇಲ್ಗಡೆ ಹೋಲ್ ಇರುತ್ತೆ, ಅಲ್ಲಿ ಈ ಥರ ನೀಡಲ್ನ ಹಾಕಿ ದಾರನ ತಂದು, ಪಕ್ಕದಲ್ಲೇ ಮಾಡ್ಕೊಳ್ಳಿ, ಗ್ಯಾಪ್ ಬೇಡ. ಇಲ್ಲೇ ಪಕ್ಕದಲ್ಲೇ ಮಾಡ್ಕೋತಿದ್ದೀನಿ. ನೀಡಲ್ನ ಹಾಕಿ ದಾರ ತಂದು ಸೂಜಿ ಮೇಲೆ 3 ದಾರ ಬಂದಿದೆಯಲ್ಲ, 3 ದಾರನ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಬೀಡ್ ಹಾಕ್ದೇನೆ ಹಾಗೆ ಈ ಥರ 3 ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶ ಕಂಬ ಅಂತ ಕರಿತೀವಿ. ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಈ ಥರ ನೀಡಲ್ನ ಹಾಕಬೇಕು. ದಾರ ತಂದು
3 ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಕಂಬ ಅಂತ ಕರೀತಾರೆ. ಒಂದೊಂದು ಹೋಲನ್ನು ಸ್ಕಿಪ್ ಮಾಡಿ ನಾನು ಬೀಡ್ ಹಾಕ್ತೀನಿ. ಹಾಗೆ ಇನ್ನೊಂದು ಹೋಲಿಗೆ ನಾನು ಹಾಗೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಇವಾಗ ಬೀಡ್ ಹಾಕಿ ಹಾಫ್ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರ ತಂದು 3 ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಒಂದು ಬೀಡ್ ಹಾಕಿ ಮಾಡ್ಕೊಳ್ಳಿ, ಒಂದು ಬೀಡ್ ಹಾಕ್ದೇನೆ ಮಾಡ್ಕೊಳ್ಳಿ. ಈಗ ಬೀಡ್ ಹಾಕ್ತೇನೆ, ಹಾಫ್ ಡಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಇಲ್ಲಿ ಬೇಕಿದ್ರೆ ನೀವು ಡಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬಹುದು, ಇನ್ನೂ ಅಗಲ ಬೇಕಂದ್ರೆ. ಈಗ ಬೀಡ್ ಹಾಕಿ ಮಾಡ್ತಾ ಇದ್ದೀನಿ. ಇದೇ ಥರ ಪೂರ್ತಿ ಸರ್ಕಲನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹೊರಗಡೆಯಿಂದ ತರೋದಕ್ಕಿಂತ ತುಂಬಾ ಗ್ರ್ಯಾಂಡಾಗಿರುತ್ತೆ, ಬಿಚ್ಚೋದಿಲ್ಲ. ಹಾಗೆ ಕೈಯಲ್ಲಿ ಕಟ್ಟಿದರೂ ಕೂಡ. ಹಾಗೆ ನಿಮ್ಮ ಅಣ್ಣ ತಮ್ಮಂದರಿಗೆ ನೀವೇ ನಿಮ್ಮ ಕೈಯಾರೆ ಮಾಡಿ ಕಟ್ಟಿದ್ದೀವಿ ಅಂತ ಕೂಡ ನಿಮಗೂ ಒಂದು ಖುಷಿ ಇರುತ್ತೆ. ಈ ಥರ ಪೂರ್ತಿಯಾಗಿ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು. ಇವಾಗ ಇದನ್ನು ನಾನು ಇಲ್ಲಿ ಲಾಕನ್ನು ಮಾಡ್ಕೋತೀನಿ. ಇಲ್ಲಿ ಒಂದು ಈ ಥರ ಲಾಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಕೈಗೆ ಕಟ್ಟೋದಕ್ಕೆ ನಮಗೆ ದಾರ ಬೇಕಲ್ಲ, ಅದನ್ನ ಇಲ್ಲಿಂದನೇ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ 1-2 ಚೈನ್ಗಳನ್ನು ಹಾಕಿ ಪರ್ಲನ್ನು ಹಾಕ್ತೀನಿ ನಾನು. ನೋಡಿ ಈ ಥರ ಪರ್ಲ್ ತಗೊಂಡಿದ್ದೀನಿ. ಬೇಕು ಅಂದರೆ ಹಾಗೆ ನೀವು ಚೈನ್ಗಳನ್ನು ಕೂಡ ಹಾಕ್ಬೋದು. ಈ ಥರ ಒಂದು ಪರ್ಲ್ ಹಾಕ್ತೀನಿ, ಹಾಗೆ 1-2 ಚೈನು. ಅದಾದಮೇಲೆ ಮತ್ತೆ ಈ ಒಂದು ಬೀಡನ್ನು ಹಾಕಿ ಒಂದ್ಸಲ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ತೀನಿ, ಮತ್ತೆ ಒಂದು ಪರ್ಲನ್ನು ಹಾಕ್ತೀನಿ. ಪರ್ಲ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನು, ಅದಾದಮೇಲೆ ಮತ್ತೆ ಒಂದು ಬೀಡು. ಬೀಡ್ ಲಾಕ್ ಮಾಡಿಕೊಂಡು ಒಂದು ಚೈನು, ಮತ್ತೆ ಒಂದು ಪರ್ಲನ್ನು ಹಾಕ್ತೀನಿ. 3 ಪರ್ಲು, ಮಿಡಲ್ನಲ್ಲಿ 1-2 ಗೋಲ್ಡ್ ಕಲರ್ ಬೀಡ್ಸು. ಓಕೆ, ಈಗ ಲಾಕ್ ಮಾಡಿಕೊಂಡು ನಾನು ನಿಮಗೆ ಕೈಗೆ ಕಟ್ಟೋದಕ್ಕೆ ದಾರ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಈ ಥರ ಚೈನ್ಗಳನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಚೈನ್ ಸ್ಟಿಚ್ಚನ್ನು ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇಲ್ಲಿಗೆ ನಾನು ಸಾಕ್ ಮಾಡಿ ಇಲ್ಲಿಂದ ಇವಾಗ ಥ್ರೆಡ್ಡನ್ನು ಇಷ್ಟಕ್ಕೆ ಕಟ್ ಮಾಡಿಕೊಂಡು ಈ ಥರ ಹೇಳ್ಕೊತೀನಿ. ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಒಂದು ಸೈಡ್ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟು ಈ ಥರ ಕಟ್ಟೋದಕ್ಕೆ ಈ ಕಡೆ ಕೂಡ ಮಾಡ್ಕೋತೀನಿ. ಇದೇ ಆರಳೆ ದಾರವನ್ನು ಸ್ಟ್ರೇಟಾಗಿ ಈ ಕಡೆನೂ ಕೂಡ ಇಟ್ಕೊಂಡು ಇಲ್ಲಿ ನಾನು ಇದನ್ನು ಈ ಥರ ತರ್ತೀನಿ. ಈ ಥರ ತಂದು ಬ್ಯಾಕ್ ಸೈಡಲ್ಲಿ ಬರೋ ಥರ ಗಂಟನ್ನು ಹಾಕಿ ಇಲ್ಲಿ ಬ್ಯಾಕ್ ಸೈಡ್, ಯಾಕಂದರೆ ಇದನ್ನು ಗಮ್ ಹಚ್ಚಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಬರುತ್ತೆ. ಈ ಥರ ಒಂದು 2-3 ಬಿಚ್ಕೊಳ್ದೇ ಇರೋ ಥರ ಗಂಟುಗಳನ್ನು ಹಾಕಿ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇಲ್ಲಿಂದಾನೇ ಮತ್ತೆ ಇವಾಗ ಇದನ್ನು ಈ ಥರ ಇಟ್ಕೊಳ್ಳಿ. ಇದನ್ನು ಬ್ಯಾಕ್ ಸೈಡಲ್ಲಿ ಬರಲಿ. ಇಲ್ಲಿ ಒಂದು ಇವಾಗ ಲಾಕನ್ನು ಮಾಡ್ಕೊಳ್ಳೋಣ. ಹಾಗೆ 2 ಚೈನ್ ಹಾಕಿ ಈಗ ಪರ್ಲನ್ನು ಹಾಕ್ತೀನಿ. ಸೇಮ್ ಆ ಸೈಡ್ ಯಾವ ಥರ ಬೀಡ್ಸ್ಗಳನ್ನು ಹಾಕಿದ್ದೀನೋ ಇಲ್ಲೂ ಕೂಡ ಅದೇ ಥರ ಪರ್ಲ್ ಹಾಕಿ ಲಾಕ್ ಮಾಡಿಕೊಂಡು 1-2 ಚೈನ್ ಹಾಕಿ ಮತ್ತೆ ಗೋಲ್ಡ್ ಕಲರ್ ಬೀಡನ್ನು ಹಾಕ್ತೀನಿ. ಅದಾದಮೇಲೆ ಮತ್ತೆ ಒಂದು ಪರ್ಲು ಗೋಲ್ಡ್ ಕಲರ್ ಬೀಡು. ಸೇಮ್ ಆ ಕಡೆ ಯಾವ ಥರ ಮಾಡ್ಕೊಂಡಿರ್ತೀನೋ ಇಲ್ಲೂ ಕೂಡ ಅದೇ ಥರ ಮಾಡ್ತೀನಿ.
ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲೂ ಕೂಡ ಇದೇ ಥರ ಮಾಡ್ತೀನಿ. ಸೇಮ್ ಇದೇ ಥರ ಇಲ್ಲೂ ಕೂಡ ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇವಾಗ ಚೈನ್ಗಳನ್ನು ಹಾಕ್ತೀನಿ. ಈ ಕಡೆ ಎಷ್ಟು ಇಲ್ಲಿ ಚೈನ್ಗಳನ್ನು ಮಾಡ್ಕೊಂಡಿದ್ದೀನೋ ಇದೇ ಥರ ಇಲ್ಲೂ ಕೂಡ ಚೈನ್ಗಳನ್ನು ಮಾಡಿ ಎಷ್ಟು ಉದ್ದಕ್ಕೆ ಬೇಕೋ ಅದಾದಮೇಲೆ ನಾನು ಕಟ್ ಮಾಡ್ಕೋತೀನಿ. ಒಂದಿಷ್ಟು ಉದ್ದ ಆದಮೇಲೆ ಕಟ್ ಮಾಡ್ಕೋತೀನಿ. ಈಗ ಈ ಥ್ರೆಡನ್ನು ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇಲ್ಲಿ ಎಲ್ಲೆಲ್ಲಿ ಗಂಟಿರುತ್ತೋ ಅಲ್ಲಿ ಸ್ವಲ್ಪ ಗಮ್ಮನ್ನು ಹಚ್ಚಿ ನಾನು ಅಟ್ಯಾಚ್ ಮಾಡ್ಕೋತೀನಿ. ಈ ಗಮ್ಮು ಒಣಗಿದ ಮೇಲೆ ಕಾಣಿಸೋದಿಲ್ಲ. ನೋಡಿ ಇಷ್ಟೇ ನಾನು ಗಂಟು ಹಾಕಿರೋದು, ಎಷ್ಟು ಚೆನ್ನಾಗಿ ಬಂದಿದೆ. ಮಿಡಲ್ನಲ್ಲಿ ಸ್ವಲ್ಪ ಗಮ್ಮನ್ನು ಹಚ್ತೀನಿ. ಈ ಥರ ಸ್ವಲ್ಪ ಗಮ್ಮನ್ನು ಹಚ್ಚಿ ಈ ಥರ ಒಂದು ಬೀಡನ್ನು ಇದ್ರ ಒಳಗಡೆ ಹಾಕ್ತೀನಿ. ಕರೆಕ್ಟಾಗಿ ಆ ರೌಂಡ್ ಒಳಗಡೆ ಯಾವ ಥರ ಬೀಡ್ ಹೋಗುತ್ತೋ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿರುವಂತಹ ರಾಖಿ ರೆಡಿ ಆಯಿತು. ಇದು ಒಣಗಿದ ಮೇಲೆ ನೀಟಾಗಿ ಕಾಣಿಸುತ್ತೆ. ಇದನ್ನು ನೋಡಿ ಸೇಮ್ ನಾವು ಶಾಪಲ್ಲಿ ತಂದಿರ್ತೀವಲ್ಲ ಅದೇ ಥರ ಕಾಣಿಸ್ಬೇಕಂದ್ರೆ ಏನು ಮಾಡಬೇಕಂತ ಇವಾಗ ತೋರಿಸ್ತೀನಿ. ಸೇಮ್ ಹೊರಗಡೆಯಿಂದ ತಂದಂತಹ ರಾಖಿ ಥರ ಕಾಣಬೇಕಂದ್ರೆ ನಾನು ಯಾವ ಥರ ತೋರಿಸ್ತಿದ್ದೀನೋ ಆ ಥರ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಫ್ಲಿಪ್ಕಾರ್ಟ್ ಇರ್ಬೋದು, ಮೀಶೋ ಈ ಥರ ಪಾರ್ಸಲ್ಗಳು ಬರ್ತಾ ಇರುತ್ತೆ. ಅದರ ಒಳಗಡೆ ಪ್ಯಾಕೆಟ್ ಬಂದಿರುತ್ತಲ್ಲ ಈ ಥರ ಕವರ್ಗಳು, ಅದನ್ನು ಎತ್ತಿಟ್ಕೊಳ್ಳಿ. ಹಾಗೆ ಅದರ ಒಳಗಡೆ ಡ್ರೆಸ್ ಇರ್ಬೋದು, ಏನಾದರೂ ಇದ್ದರೆ ಅದಕ್ಕೆ ರಟ್ಟು ಕೊಟ್ಟಿರ್ತಾರೆ ವೈಟ್ ಕಲರ್ದು, ಅದನ್ನು ಕೂಡ ತೆಗೆದಿಟ್ಕೊಳ್ಳಿ. ಅದು ಇಲ್ಲ ಅಂದರೆ ಈ ಥರ ವೈಟ್ ಪೇಪರಿಂದ ನಾನು ಯಾವ ಥರ ತೋರಿಸ್ತಿದ್ದೀನೋ ಆ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಕರೆಕ್ಟಾಗಿ ಮಿಡಲ್ನಲ್ಲಿ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ತೀನಿ. ಇಷ್ಟು ಸ್ವಲ್ಪ ಈ ಥರ ಕಟ್ ಮಾಡಿ ಕರೆಕ್ಟಾಗಿ ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೇಮ್ ನೀವು ಹೊರಗಡೆಯಿಂದ ತಂದರೆ ಯಾವ ಥರ ಇರುತ್ತೋ ಅದೇ ಥರ ಕಾಣಿಸುತ್ತೆ. ಇಲ್ಲಿ ಒಂದು ಗಂಟನ್ನು ಹಾಕ್ಬಿಡಿ ಬ್ಯಾಕ್ ಸೈಡಲ್ಲಿ. ಈ ಥರ ಒಂದು ಲೂಸ್ ಆಗಿ ಒಂದು ಗಂಟನ್ನು ಹಾಕಿ ಜಸ್ಟ್ ಈ ಥರ ಬಿಚ್ಚೋದಕ್ಕೆ ಬರಬೇಕು ನಮಗೆ. ಆ ಥರ ಒಂದು ಗಂಟನ್ನು ಕಟ್ಕೊಳ್ಳಿ. ನೋಡಿ ಈ ಥರ. ಇವಾಗ ಇದನ್ನು ನಾವು ಈ ಕವರ್ ತೋರಿಸಿದ್ನಲ್ಲ ಇದಕ್ಕಿಂತ ಚಿಕ್ಕದಿದ್ರೂ ಕೂಡ ಅದರಲ್ಲೂ ಕೂಡ ನೀವು ಹಾಕ್ಬೋದು. ಒಂದು ವೇಳೆ ನೀವು ನಿಮ್ಮ ಅಣ್ಣ ತಮ್ಮಂದರಿಗೆ ಕೊರಿಯರ್ ಮಾಡ್ತೀನಿ ಅಂದರೆ ಈ ಥರ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಮಾಡಿ. ಇಲ್ಲ ಅಂದರೆ ನಾವು ಸೇಲ್ ಮಾಡ್ತೀವಿ ಮನೆಯಲ್ಲಿ ಈ ಥರ ಮಾಡಿಕೊಂಡು ಅಂದರೆ ಇದು ಒಂಥರ ಒಳ್ಳೆ ಐಡಿಯಾ ಅಂತ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಇದು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇಷ್ಟು ಕಟ್ ಮಾಡ್ಕೊಂಡ್ಬಿಡಿ ನೀವು ಬೇಡ ಅಂದರೆ. ಫ್ರೆಂಡ್ಸ್ ನೋಡಿ ಸೇಮ್ ಹೊರಗಡೆಯಿಂದ ತಂದಂತಹ ರಾಖಿ ಥರನೇ ಕಾಣಿಸ್ತಾ ಇದೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.